ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜಾತಿ ಪ್ರಾಂತ್ಯವಾರು ಲೆಕ್ಕಾಚಾರದಲ್ಲಿ ಸಂಪುಟ ವಿಸ್ತರಣೆಯಾಗಿದೆ. ಈಗ ಸಚಿವ ಸ್ಥಾನದ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ನೀಡಿರುವ ವಿಚಾರವಾಗಿ ಬಿಜೆಪಿ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಅವರು ತಿರುಗೇಟನ್ನ ನೀಡಿದ್ದಾರೆ. ಭ್ರಷ್ಟಾಚಾರ ಪ್ರಕರಣದ ಆರೋಪ ಯಾರ ಮೇಲೆ ಇಲ್ಲ ಹೇಳಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿ ಬಂದ ಮೇಲೆ ಸಿಎಂ ಆಗಿದ್ರು. ಹೈಕಮಾಂಡ್ ಈಗ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರೋದು ಸರಿ ಇದೆ ಅಂತ ಹೇಳಿ ಈ ಒಂದು ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನೋಡಿ, ಯಾವ ಬ್ಲಾಕ್ ಮೇಲೂ ನಡೆಯೋದಿಲ್ಲ. ತಾವು ನೋಡಿದ್ರಿ, ರಾಜೀನಾಮೆ ಕೊಡ್ತೀವಿ ಅಂದ ಶಾಸಕರಲ್ಲಿ ಎಲ್ಲಿದ್ದಾರೆ? ಈಗ ಎಲ್ಲ ಸಿ ಎಂ ಮನೇಲಿದ್ದಾರೆ. ಹೀಗಾಗಿ ಅವು ಯಾವ ಬ್ಲಾಕ್ ಮೇಲೆ ನಡೆಯೋದಿಲ್ಲ. ಆ್ಯಕ್ಚುಲಿ ಏನೋ ಕ್ಲರಿಕಲ್ ಮಿಸ್ಟೇಕ್ ಅಂತ ನಾವು ನೋಡಿದ್ವಿ. ಕ್ಲರಿಕಲ್ ಮಿಸ್ಟೇಕಿಂದ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. 3 ವರ್ಷ 7 ಜನ ಲಿಂಗಾಯತರಿಗೆ ಕೊಟ್ಟಿದ್ರು. ಈ ಬಾರಿ 6 ಜನಕ್ಕೆ ಆಗಿತ್ತು. 7ನೇದು ಒಂದು ಫುಲ್ಫಿಲ್ ಮಾಡೋದಿತ್ತು. ಅದೇನೋ ಕ್ಲರಿಕಲ್ ಮಿಸ್ಟೇಕು ಅಥವಾ ಏನೋ ಉದ್ದೇಶಕ್ಕಾಗಿದೆ ಗೊತ್ತಿಲ್ಲ. 7ನೇದು ಕೊಟ್ಟಿರೋದಂತೂ ಸ್ವಾಗತಾರ್ಹ. ಯಾಕಪ್ಪ ಅಂದರೆ ಸಾಧು ಲಿಂಗಾಯತಗೊಂಡು ಕೂಡ ಒಂದು ಕೋಟ ಇತ್ತು. 6 ಜನಕ್ಕೆ ಕೊಟ್ಟಿದ್ರು. ಎಲ್ಲ ಒಳ ಪಂಗಡಗಳಿಗೆ ಕೊಟ್ಟಿದ್ರು. ಸಾಧು ಸಮಾಜ ಈ ಮಧ್ಯ ಕರ್ನಾಟಕದಲ್ಲಿ ಭಾಳಷ್ಟು ಇರೋದ್ರಿಂದ ಅವ್ರಿಗೊಂದು ಕೂಡ ಅವಕಾಶ ಇತ್ತು. ಅದು ಕೈ ತಪ್ಪಿತ್ತು. ಅದನ್ನು ಮನಗಂಡೇ ಬದಲಾವಣೆ ಮಾಡಿರ್ಬೋದು. ಕ್ಲರಿಕಲ್ ಮಿಸ್ಟೇಕು ಅಂತ ನಾವು ಅಂದ್ರೂ ನಿಮ್ಮ ಪ್ರಕಾರ ಹೋಗಿ ಅದನ್ನು ಮನಗಂಡೇ ಬದಲಾವಣೆ ಮಾಡಿರು, ತಪ್ಪೇನಿಲ್ಲ. ನಾನು ಹೇಳಿದ್ನಲ್ಲ, ರೈತ ಕೋಟ ಕೇಳಿದ್ದೆ, ರೈತರು ಕೋಟ ಕೇಳಿದ್ದೆ. ನಾನು ಎಲ್ಲೂ ಜಾತಿವಾರು ಕೇಳಿದ್ದಿಲ್ಲ, ಜಿಲ್ಲಾ ಕೋಟನೂ ಕೇಳಿರಲಿಲ್ಲ. ಜಾತಿವಾರು ಕೋಟನು ವಸಂತಣ್ಣ ಕೊಟ್ಟರೆ, ಜಿಲ್ಲಾ ಕೋಟನು ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ಕೊಟ್ಟಿದ್ದಾರೆ. ಹಂಗಾಗಿ ಅವೆರಡು ಕೋಟನ ಕೇಳಿರಲಿಲ್ಲ, ಅದು ಕರೆಕ್ಟಾಗಿ ಫುಲ್ಫಿಲ್ ಆಗಿದೆ. ನಾನು ರೈತ ಕೋಟ ಕೇಳಿದ್ದೆ. ಮುಂದೆ ಅವಕಾಶಗಳಿದೆ. ಇನ್ನು 1ನೇ ಬಾರಿ ಶಾಸಕ ಇದ್ದೀನಿ. ಇನ್ನು ಮುಂದಿನ ಬಾರಿ ಗೆಲ್ಲಬೇಕು. ಗೆಲ್ಲಕ್ಕೆ ಏನು ಬೇಕು? ನಾವು ಅನುದಾನ ಕೊಟ್ಟರು ಸಾಕು. ಯಾವುದೇ ಹುದ್ದೆ ಬೇಡ, ಅನುದಾನ ಬೇಕೀಗ. ನಮ್ಮ ಮಂತ್ರಿನೇ ನಿಭಾಯಿಸ್ತೀನಿ ಅಂತ ಅಂದಮೇಲೆ ರಾಜಕೀಯ ಕಾರ್ಯದರ್ಶಿ ನಿಭಾಯಿಸ್ತೀನಿ ಅಂತ ಅದನ್ನು ಕೊಟ್ಟರು ನಿಭಾಯಿಸ್ತೀನಿ. ಇಲ್ಲಪ್ಪ, ನಾನು ಏನು ಕೇಳೋದಿಲ್ಲ. ನಾನು ಹೇಳಿದ್ನಲ್ಲ, ಅವ್ರ ಮನೆ ಮಗ ನಾನು. ಶಿವನ್ ಮುಂದಿರೋ ಬಸವ ಅಂತ ಹೇಳಿದ್ದೀನಿ. ಅವ್ರ ಮನೆ ಮಗ ಅಂತ ಹೇಳಿದ್ದೀನಿ. ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದೀನಿ. ಅದಕ್ಕಿಂತ ದೊಡ್ಡ ಹುದ್ದೆ ಯಾವುದೂ ಸಿಗಲ್ಲ. ತಗೊಂಡ್ರೆ ಎಲ್ಲ ಸಣ್ಣ ಹುದ್ದೆ ತಗೋಬೇಕು. ಅವಶ್ಯಕತೆ ಬರಲ್ಲ ಅನ್ಸುತ್ತೆ ತಗೊಳ್ಳೋದು. ಮನೆ ಮಗಂಗೆ ಯಾವಾಗಲೂ ಆಶೀರ್ವಾದ ಇದ್ದೇ ಇರುತ್ತಲ್ಲ. ನನ್ನೇ ದಾಟಿರ್ಬೇಕು ಅಂತ ಅಂದ್ರಲ್ಲ.